ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ ಮಾತಾಡ್ತಾ ಇರೋದು. ಓಕೆ, ನಿನ್ನೆ ನಡೆದಂಥ ರೋಚಕ ಪಂದ್ಯದಲ್ಲಿ KKR ವರ್ಸಸ್ SRH ಅಲ್ಲಿ KKR ಡೈರೆಕ್ಟ್ ಫೈನಲ್ಸ್ ಟಿಕೆಟ್ ಪಡ್ಕೊಂಡಿದೆ. ಡೈರೆಕ್ಟ್ ಫೈನಲ್ಸಲ್ಲಿ ಆಡ್ತಾರವರು. ಇನ್ನೇನು ಕ್ವಾಲಿಫೈರ್ 2 ಅದು ಎಲ್ಲ ಅವ್ರಿಗೆ ಸಂಬಂಧನೇ ಇಲ್ಲ. ಬಟ್ SRH ನಿನ್ನೆ ಸೋತ್ರೂ ಅವ್ರೇನು ಮನೆಗೆ ಹೋಗಲ್ಲ, ಕ್ವಾಲಿಫೈರ್ 2ನ ಆಡ್ತಾರೆ. ಸೊ ಇವತ್ತಿನ ಪಂದ್ಯ ಎಲಿಮಿನೇಟರ್ RCB ವರ್ಸಸ್ RR, ಅದರಲ್ಲಿ ಯಾರು ಗೆಲ್ತಾರೋ ಅವರು SRHನ ಫೇಸ್ ಮಾಡಬೇಕಾಗತ್ತೆ. ಸೊ ನೋಡೋಣ ಯಾರು ಗೆಲ್ತಾರೆ, ಟೀಮ್ ಕಾಂಬಿನೇಷನ್ಸು ಎಲ್ಲ ಹೇಗಿದೆ ಅಂತ ನೋಡ್ತಾ ಬರೋಣ. RCB ಒಳ್ಳೆ ಮೊಮೆಂಟಮಲ್ಲಿದೆ. 6 ಪಂದ್ಯ ಗೆದ್ಕೊಂಬಂದಿದೆ. ಫಸ್ಟು 8 ಪಂದ್ಯದಲ್ಲಿ 7 ಪಂದ್ಯ ಸೋತು ಒಂದೇ ಒಂದು ಪಂದ್ಯ ಗೆದ್ದು ಇನ್ನು ಆಲ್ಮೋಸ್ಟ್ ಡೆಡ್, ಅಫಿಷಿಯಲಿ ಎಲಿಮಿನೇಟೆಡ್ ಅನ್ನೋದು ಎಲ್ಲರೂ ಮಾತಾಡ್ತಿದ್ವಿ. ಬಟ್ ಅದಾದಮೇಲಿಂದ ಟರ್ನ್ ಅರೌಂಡ್ ಮಾಡಿದ RCB. ಹೆಂಗೆ ಟರ್ನ್ ಅರೌಂಡ್ ಮಾಡಿದ್ರು? ಲಾಸ್ಟ್ 2 ಪಂದ್ಯದಲ್ಲಿ ಅವರು ಸೋತ್ರೂ ಒಂಥರ ಹೀನಾಯವಾಗಿ ಸೋಲಿಲ್ಲ. ಇನ್ಫ್ಯಾಕ್ಟ್ SRH ಮೇಲೆ ಏನಾದ್ರು ಅವರು ಹೀನಾಯವಾಗಿ ಸೋತಿದ್ದಿದ್ರೆ ಇವತ್ತು ನೆಟ್ ರನ್ ರೇಟಲ್ಲಿ ಹೆಂಗೆ ಕ್ವಾಲಿಫೈ ಆದ್ರಿ CSK ಮೇಲೆ, ಆ ಥರ ಕ್ವಾಲಿಫೈ ಆಗೋಕ್ಕೂ ಆಗ್ತಿರ್ಲಿಲ್ಲ. ಸೊ ಅದನ್ನು ನಾವು ಮರಿಬಾರ್ದು. 287 ಹೊಡಿತಾರೆ SRH, ಬಟ್ ನಾವು ಅವತ್ತು 150 160ಕ್ಕೂ ಆಲ್ಔಟ್ ಆಗಿಬಿಡಲ್ಲ. ನಾವತ್ತು 262 ಹೊಡಿತೀವಿ. ಆ ಲಾಸ್ ಮಾರ್ಜಿನ್ ಬಂದುಬಿಟ್ಟು ಬರೀ 25 ರನ್ ಇರುತ್ತೆ. ಸೊ ಅದೊಂದು ಫ್ಯಾಕ್ಟರ್ ನಾವು ಮರಿಬಾರ್ದು ಅವತ್ತು ಲಾಸಲ್ಲಿ. ಆಮೇಲಿಂದ KKR ಮೇಲೆ ಜಸ್ಟ್ 1 ರನ್ನಲ್ಲಿ ಸೋಲ್ತೀವಿ. ಆ ಡಿಫೀಟ್ ಕೂಡ ವೆರಿ ಲೆಸ್ ಮಾರ್ಜಿನ್. ಸೊ ಹಾಗಾಗ್ಬಿಟ್ಟು ನಮ್ಮದು ನೆಟ್ ರನ್ ರೇಟ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ವಿಲ್ ಜಾಕ್ಸ್ ಅವರು 16ನೇ ಓವರಲ್ಲಿ ಸೆಂಚುರಿ, 41 ಬಾಲ್ ಸೆಂಚುರಿ ಹೊಡೆದ್ಬಿಟ್ಟು ತುಂಬ ಒಳ್ಳೆ ರನ್ ರೇಟ್ ತಂದು ಕೊಡ್ತಾರೆ. ಹಾಗೆ ಕಂಟಿನ್ಯೂಸ್ 6 ಪಂದ್ಯನೂ ಗೆದ್ಕೊಂಬರ್ತೀವಿ. CSK ಮೇಲೆ 18 ರನ್ ಮಾರ್ಜಿನಲ್ಲಿ ಗೆಲ್ಲಬೇಕಾಗುತ್ತೆ. 18 ರನ್ ಮಾರ್ಜಿನಲ್ಲೂ ಗೆದ್ದುಬಿಡ್ತೀವಿ, ಕ್ವಾಲಿಫೈಯೂ ಆಗಿಬಿಡ್ತೀವಿ. ಇವತ್ತು ಎಲಿಮಿನೇಟರಲ್ಲಿ ಕ್ವಾಲಿಫೈ ಆಗಿದೆ. ಇವಾಗ RR ಮೇಲೆ ಏನು ಬಂದಿದೆ, RR ಅಟ್ ದ ಸೇಮ್ ಟೈಮ್ ನಮ್ಮದು ಉಲ್ಟಾ ಅಂತ ಹೇಳ್ಬೋದು. RR ಫಸ್ಟ್ 8 ಮ್ಯಾಚ್ ಗೆದ್ದುಬಿಟ್ಟಿರ್ತಾರೆ, ಒಂದೇ ಒಂದು ಮ್ಯಾಚ್ ಸೋತಿರ್ತಾರೆ. ಅವರು ನೆಕ್ಸ್ಟ್ ಯಾವ ಮ್ಯಾಚು ಗೆಲ್ಲಲ್ಲ. ಬಟ್ ಅಂದ್ರೂ ಅವರು ಕ್ವಾಲಿಫೈ ಆಗ್ತಾರೆ. ಯಾಕೆ ಅಂತಂದರೆ ಫಸ್ಟ್ 8 ಮ್ಯಾಚಲ್ಲಿ ಅವ್ರು ಕೆಲಸ ಮುಗಿಸ್ಬಿಟ್ಟಿದ್ರು. ಬಟ್ ಅವರು ದೇ ಹ್ಯಾವ್ ಲಾಸ್ಟ್ ಕಂಪ್ಲೀಟ್ ಮೊಮೆಂಟಮ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಜಾಸ್ ಬಟ್ಲರ್ ಅವರು ಕೀ ಪ್ಲೇಯರ್ ಇಲ್ಲ ಇವತ್ತಿನ ಮ್ಯಾಚಲ್ಲಿ. ಸೊ ಅದಕ್ಕೆ ಸ್ವಲ್ಪ ಹೊಡೆಯುತ್ತೆ. ಆಮೇಲಿಂದ ಶಿಮ್ರಾನ್ ಹೆಟ್ಮೈರ್ ಅವ್ರದ್ದು ನೋಡಬೇಕಾಗತ್ತೆ. ಅವ್ರದ್ದು ನಿಗಲ್ ಅಂತ ಹೇಳಿ 1 ಮ್ಯಾಚು 2 ಮ್ಯಾಚ್ ಕೂಡಿಸಿದ್ರು ಅವ್ರನ್ನ. ಸೊ ಅವ್ರದ್ದು ಡೌಟ್ಫುಲ್ ಆಗಿದೆ. ಬಟ್ ಸಿನ್ಸ್ ಇಟ್ಸ್ ಎಲಿಮಿನೇಟರ್ ಅವ್ರು ಆಡ್ತಾರೆ ಅಂತ ಅನಿಸುತ್ತೆ ಮೇ ಬಿ. ಜೋಸ್ ಬಟ್ಲರ ರೀಪ್ಲೇಸ್ ಮಾಡಿರೋದು ಕ್ಯಾಡ್ಮೋರ್ ಅವರು, ಟಾಮ್ ಕೋಲರ್ ಕ್ಯಾಡ್ಮೋರ್ ಅಂತ. ಒಳ್ಳೆ ಪ್ಲೇಯರೇ ಅವರು, ತುಂಬ ಚೆನ್ನಾಗಿ ಸ್ಟ್ರೈಕ್ ರೇಟ್ ಎಲ್ಲ ಇದೆ. ನೋಡೋಣ, ಒಳ್ಳೆ ಪ್ಲೇಯರೇ. ಬಟ್ ಹೋಪ್ಫುಲಿ ಇವತ್ತು ಚೆನ್ನಾಗಿ ಆಡದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಆಮೇಲಿಂದ ಅವರಲ್ಲಿ ತುಂಬ ಒಳ್ಳೆ ಫಾರ್ಮಲ್ಲಿರೋದು ಬಂದ್ಬಿಟ್ಟು ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಸಂಜು ಸ್ಯಾಮ್ಸನ್. ಅದ್ರ ಜೊತೆಗೆ ರಿಯಾನ್ ಪರಾಗ್. ಇಷ್ಟು ವರ್ಷದ ಸೀಸನ್ನೇ ಬೇರೆ, ಈ ಸೀಸನ್ನೇ ಬೇರೆ ಅನ್ನೋ ಥರ ಆಡ್ತಾ ಇದ್ದಾರೆ ಅವರು ಇವತ್ತು ಆಡದೇ ಇರಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಅದಾದಮೇಲಿಂದ ಹೆಟ್ಮೈರು, ರೋಮನ್ ಪೋವೆಲ್ ಅವರೆಲ್ಲ ಫಿನಿಷಿಂಗ್ ರೋಲ್ಸ್ ಮಾಡ್ಕೊಂಬಂದಿದ್ದಾರೆ. ಅವ್ರ ಬೌಲಿಂಗ್ ಅಟ್ಯಾಕ್ ಬರೋಣ. ಅಶ್ವಿನ್ ಸ್ವಲ್ಪ ವೇವರ್ಡ್ ಆಗೇ ಇದ್ದಾರೆ, ಅಂತ ಏನು ಎಫೆಕ್ಟಿವ್ ಮಾಡಿಲ್ಲ. ಚಹಲ್ ಆಲ್ವೇಸ್ ಎಫೆಕ್ಟಿವ್, ಒಳ್ಳೆ ಸ್ಪಿನ್ ಮಾಂತ್ರಿಕ ಅಂತಲೇ ಹೇಳ್ಬೋದು. ಅವರು ಒಳ್ಳೆ. ಸಂದೀಪ್ ಶರ್ಮಾ ತುಂಬ ಒಳ್ಳೆ ಲೈನ್ ಲೆಂತ್ ಮಾಡ್ಕೊಂಬಂದಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಟ್ರೆಂಟ್ ಬೋಲ್ಟ್ ಮರೆಯೋಂಗೇ ಇಲ್ಲ ಇವ್ರನ್ನಂತೂ. ಒಂಥರ ಇಂಡಿಯಾಗೆ ವರ್ಲ್ಡ್ ಕಪ್ಪಲ್ಲೂ ಕಾಟ ಕೊಟ್ಟಿದ್ದಾರೆ, RCBಗೆ ಲಾಸ್ಟ್ ಪ್ಲೇ ಆಫ್ಸಲ್ಲೂ ಕಾಟ ಕೊಟ್ಟಿದ್ದಾರೆ. ಇವರು ಡೆಲ್ಲಿನಲ್ಲಿದ್ದಾಗೂ ನಮಗೆ ಕಾಟ ಕೊಟ್ಟಿದ್ದರು. ಇವಾಗ RRಲ್ಲಿದ್ದಾರೆ, RRಲ್ಲೂ RCBಗೆ ತುಂಬ ಕಾಟ ಕೊಟ್ಟಿದ್ದಾರೆ. ಒಳ್ಳೆ ಲೈನ್ ಆ್ಯಂಡ್ ಲೆಂತ್. ಗನ್ ಬೌಲರು, ಯಾರ್ಕರ್ ಸ್ಪೆಷಲಿಸ್ಟು, ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅದಾದಮೇಲಿಂದ ನಮ್ಮ RCBದಕ್ಕೆ ಬರೋಣ. ಇವಾಗ ನಮ್ಮದಲ್ಲಿ ಬೌಲಿಂಗ್ ಸ್ಟ್ರೆಂತ್ ಏನೂ ಇಲ್ಲವೇ ಇಲ್ಲ. ಬೌಲಿಂಗಲ್ಲಿ ಒಂದು ದಮ್ ಅನ್ನೋದೇ ಇಲ್ಲ. ನೋಬಡಿ ಈಸ್ ಇನ್ ರಿದಮ್ ಅನ್ನೋ ಥರ ಅನಿಸ್ಬಿಟ್ಟಿತ್ತು ಫಸ್ಟ್ 6ರಿಂದ 7 ಮ್ಯಾಚು. ಅದಾದಮೇಲಿಂದ ಎಲ್ಲರೂ ಪಾರ್ಟಿಗೆ ಜಾಯ್ನ್ ಆಗ್ತಾರೆ. ಅದನ್ನು ನಮಗೆ ಒಂಥರ ನಾವೊಂದು ಲಯ ಕಂಡುಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಅದರಲ್ಲಿ ನಮಗೆ ಫಸ್ಟ್ ಓವರ್ ನಮ್ಮ ಸ್ವಪ್ನಿಲ್ ಸಿಂಗ್ ಕಾಂಟ್ರಿಬ್ಯೂಷನ್ ಮರೆಯೋಂಗೇ ಇಲ್ಲ ನಾವು. ಸ್ವಪ್ನಿಲ್ ಸಿಂಗ್ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿ ಫಸ್ಟ್ ಓವರಲ್ಲೂ ವಿಕೆಟ್ ತಂದು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚಲ್ಲಿ ಸ್ವಪ್ನಿಲ್ ಸಿಂಗ್ ಬದಲು ಮ್ಯಾಕ್ಸ್ವೆಲ್ ಅವ್ರನ್ನ ಫಸ್ಟ್ ಓವರ್ ಆಡಿಸ್ತಾರೆ. ಮ್ಯಾಕ್ಸ್ವೆಲ್ ಅಂತೂ ಫಸ್ಟ್ ಬಾಲೇ ವಿಕೆಟ್ ತೆಗೆದುಬಿಡ್ತಾರೆ ಋತುರಾಜ್ ಗಾಯಕ್ವಾಡ್ ಅವ್ರದ್ದು. ಸೊ ನೋಡೋಣ ಇವತ್ತು ಯಾರಿಗೆ ಫಸ್ಟ್ ಓವರ್ ಕೊಡ್ತಾರೆ, ಏನು ಮಾಡ್ತಾರೆ ಅಂತ. ಅದ್ರ ಜೊತೆಗೆ ಇವತ್ತು ಅಹಮದಾಬಾದ್ ಪಿಚ್ ಇರೋದ್ರಿಂದ ಅವರು ಕರಣ್ ಶರ್ಮಾ ಜೊತೆನೇ ಮುಂದುವರಿತಾರ ಅಥವಾ ವಿಜಯ್ ಕುಮಾರ್ ವೈಶಾಖ್ ಅನ್ನೋ ಪ್ಲೇಯರ್ನ ತೊಗೊಂಬರ್ತಾರ, ಸೊ ದಟ್ ಸ್ವಲ್ಪ ಸ್ವಿಂಗಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಅದನ್ನ ನೋಡಬೇಕು. ಇಂಪ್ಯಾಕ್ಟ್ ಪ್ಲೇಯರ್ನ ಯಾವ ಥರ ಯೂಸ್ ಮಾಡ್ಕೊತಾರೆ ಏನು ಅಂತ ನೋಡ್ಕೋಬೇಕು. ಒಳ್ಳೆ ಮೊಮೆಂಟಮಲ್ಲಂತೂ ಇದೆ. ಇನ್ನೊಂದಂತೂ ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ,
ನಾವು ಕಂಪ್ಲೀಟ್ಲಿ ಡೆಡ್ ಅನ್ನೋ ಥರ ಆಗಿಬಿಟ್ಟಿತ್ತು ಆರ್ ಸಿ ಬಿ ಅವ್ರದ್ದು. ಕ್ವಾಲಿಫೈ ಆಗೋ ಚಾನ್ಸೇ ಇಲ್ಲ ಅನ್ನೋ ಥರ ಇತ್ತು. 8 ಮ್ಯಾಚಲ್ಲಿ ಒಂದೇ ಒಂದು ಮ್ಯಾಚ್ ಗೆದ್ದು ವಿ ವರ್ ಕಂಪ್ಲೀಟ್ಲಿ ಔಟ್ ಆಫ್ ದಿ ಟೂರ್ನಮೆಂಟ್ ಅನ್ನೋ ಥರನೇ ಆಗಿಬಿಟ್ಟಿತ್ತು. ಬಟ್ ಇವಾಗ ಪ್ಲೇ ಆಫ್ ಬಂದಿರೋದೇ ತುಂಬ ದೊಡ್ಡದು. ನನಗಂತೂ ತುಂಬ ಖುಷಿ ಇದೆ ಪ್ಲೇ ಆಫಿಗೆ ಬಂದಿರೋದು. ಇನ್ನು ನೆಕ್ಸ್ಟು ಕಪ್ ಗೆಲ್ಲಿ ಅಂತ ಎಲ್ಲರೂ ಆಬ್ವಿಯಸ್ಲಿ ಆರ್ ಸಿ ಬಿ ಅನ್ಸಾಗಿ ಎಲ್ಲರೂ ಅದನ್ನು ಆಸೆ ಪಟ್ಟೇ ಪಡ್ತೀವಿ. ಬಟ್ ಪರ್ಸ್ನಲಿ ನನಗಂತೂ ಪ್ಲೇ ಆಫಿಗೆ ಬಂದಿರೋದು, ಸಿ ಎಸ್ ಕೆ ನೋಡಿದ್ರು ಪ್ಲೇ ಆಫಿಗೆ ಬಂದಿರೋದು ತುಂಬ ಖುಷಿ ಇದೆ. ಅಕಸ್ಮಾತಾಗಿ ನೆಕ್ಸ್ಟ್ ರೌಂಡಲ್ಲಿ ಅಥವಾ ಈ ರೌಂಡಲ್ಲಿ ಏನಾದ್ರು ಹೋದ್ರೂ ಅಷ್ಟಂತೂ ಬೇಜಾರಾಗಲ್ಲ. ಯಾಕೆಂತಂದ್ರೆ ಯಾವುದೇ ಹೋಪ್ಸೇ ಇರಲಿಲ್ಲ. ಅಂಥದ್ರಲ್ಲಿ ಪ್ಲೇ ಆಫ್ಸಿಗೆ ಬಂದಿದ್ದಾರೆ ಅಂದರೆ ಅದೇ ನಮಗೆ ಬೋನಸ್ ಇದ್ದಂಗೆ. ಇಲ್ಲಿ ತನಕ ಬಂದಿರೋದೇ ನಮಗೆ ತುಂಬ ದೊಡ್ಡದು. ಇನ್ನು ಇದ್ರ ಮೇಲೆ ಏನೇ ಆಡ್ಕೊಂಡೋದ್ರೂ ಅದೊಂಥರ ಬೋನಸ್ ಅಂತಲೇ ನಾನು ಅನ್ಕೊತೀನಿ. ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಗಿದೆ ಈ ವರ್ಷದ ಪರ್ಫಾರ್ಮೆನ್ಸು. ನೆಕ್ಸ್ಟ್ ಇಯರು ಈ ಥರ ಆಡದೇ ಇರಲಿ, ಸ್ಟಾರ್ಟಿಂಗಿಂದನೇ ಒಂದೊಂದು ಮ್ಯಾಚು ಗೆದ್ಕೊಂಡು ಬಂದುಬಿಡಲಿ. ಅದಾದಮೇಲಿಂದ ಟಾಪ್ 2 ಸ್ಪಾಟ್ಸ್ನ ಗೆಲ್ಲೋದಕ್ಕೆ ಆಲ್ವೇಸ್ ಪ್ರಯತ್ನ ಪಡಲಿ. ಯಾಕೆಂತಂದರೆ ಅವಾಗ ಸೋತ್ರೂ ಇನ್ನೊಂದು ಚಾನ್ಸ್ ಇರುತ್ತೆ. ಜಸ್ಟ್ ಲೈಕ್ ನೆನ್ನೆ ಮ್ಯಾಚು KKR ವರ್ಸಸ್ SRH. KKR ಗೆದ್ದು ಡೈರೆಕ್ಟಾಗಿ ಫೈನಲ್ಸ್ ಹೋದರು. SRH ಅವ್ರು ಸೋತ್ರೂ ಏನು ಮನೆಗೆ ಹೋಗಲ್ಲ, ಇನ್ನೊಂದು ಚಾನ್ಸ್ ಕ್ವಾಲಿಫೈರ್ 2ನಲ್ಲಿ ಎಲಿಮಿನೇಟರಲ್ಲಿ ಯಾರು ಗೆಲ್ತಾರೋ ಅವ್ರ ಜೊತೆ ಆಡಕ್ಕೆ ಬರ್ತಾರೆ. ಆ ಥರ ಆಡ್ಕೊಂಡು ಬರಲಿ. ಈ ಮೆಗಾ ಆಪ್ಷನ್ ಬೇರೆ ಬರ್ತಿದೆ. ಮೆಗಾ ಆಪ್ಷನಲ್ಲಿ ಒಳ್ಳೊಳ್ಳೆ ಟೀಮ್ನ ತೊಗೊಳ್ಳಿ ನಮ್ಮ ಆರ್ ಸಿ ಬಿ ಅವರು. ಬೇಸಿಕಲಿ ಸ್ಪಿನ್ ಅನ್ನೋ ಸ್ಟ್ರೆಂತ್ನ ಚೆನ್ನಾಗಿ ಮಾಡ್ಕೊಳ್ಳಿ, ಒಳ್ಳೆ ಕ್ವಾಲಿಟಿ ಸ್ಪಿನ್ನರ್ಸ್ನ ಬೈ ಮಾಡಲಿ ಅಂತೆಲ್ಲ ಆ್ಯಂಟಿಸಿಪೇಟ್ ಮಾಡ್ಬೋದು ನಾವು ಮೆಗಾ ಆಪ್ಷನಲ್ಲಿ. ನೋಡೋಣ ಹೇಗೆ ನಡೆಯುತ್ತೆ ಮೆಗಾ ಆಪ್ಷನು, ಏನು ಇತ್ತ ಅಂತೆಲ್ಲ. ಎಷ್ಟು ಪ್ಲೇಯರ್ಸ್ ರಿಟೈನ್ ಮಾಡಬೇಕು ಅದೊಂದು ಸ್ವಲ್ಪ ಗೊಂದಲ ಇದ್ದೇ ಇದೆ. 4 ಪ್ಲೇಯರು ಅಂತ ಹೇಳ್ತಿದ್ದಾರೆ. ಸ್ವಲ್ಪ ದಿನದಿಂದ 8 ಪ್ಲೇಯರ್ ತನಕ BCCIಗೆ ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲ ಟೀಮ್ ಓನರ್ಸು ಅಂತ ಹೇಳಿದ್ದಾರೆ. ಅದು ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಏನೂ ಬಂದಿಲ್ಲ, ನೋಡಬೇಕದು. ನಿಮ್ಗೇನಾರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಅದ್ರ ಬಗ್ಗೆ ಮತ್ತೆ ವಿಚಾರ ಮಾಡೋಣ. ಕಮಿಂಗ್ ಬ್ಯಾಕ್ ಅಗೇನ್ ಇವತ್ತಿನ ಮ್ಯಾಚ್ಗೆ, ಎಲಿಮಿನೇಟರ್. ಇದರಲ್ಲಿ ಗೆದ್ದವ್ರಿಗೆ ಇನ್ನೊಂದು ಚಾನ್ಸ್ ಇಲ್ಲ. ಗೆದ್ದವರು ಡೈರೆಕ್ಟ್ ಕ್ವಾಲಿಫೈರ್ 2 ಹೋಗ್ತಾರೆ. ಸೋತವ್ರಿಗೆ ಇನ್ನೊಂದು ಚಾನ್ಸ್ ಇಲ್ಲ. ಸಾರಿ, ತಪ್ಪು ಹೇಳಿದೆ ಅನ್ಸುತ್ತೆ. ಸೋತವ್ರಿಗೆ ಇನ್ನೊಂದು ಚಾನ್ಸ್ ಇಲ್ಲ. ಸೋತವರು ಡೈರೆಕ್ಟ್ ಮನೆ, ಇನ್ನೊಂದು ಅವಕಾಶ ಏನಿರಲ್ಲ ಅವ್ರಿಗೆ. ಗೆದ್ದವರು ಡೈರೆಕ್ಟ್ ಕ್ವಾಲಿಫೈರ್ 2 ಹೋಗ್ತಾರೆ SRH ಜೊತೆ ಆಡೋಕ್ಕೆ. ಅದ್ರ ಜೊತೆಗೆ ಇವಾಗ ನಮ್ಮ ಆರ್ ಸಿ ಬಿ ಬ್ಯಾಟಿಂಗಿಗೆ ಬರೋಣ. ಒಳ್ಳೆ ಫಾರ್ಮಲ್ಲಿದ್ದಾರೆ ವಿರಾಟ್ ಕೊಹ್ಲಿ, ರನ್ ಮೆಷಿನ್ ಅಂತಲೇ ಹೇಳ್ಬೋದು. ಹೈಯೆಸ್ಟ್ ರನ್ ಸ್ಕೋರರು, ಆರೆಂಜ್ ಕ್ಯಾಪ್ ಹೋಲ್ಡರು, ಸಖತ್ತಾಗಿ ಆಡ್ಕೊಂಬಂದಿದ್ದಾರೆ. ಇವತ್ತೂ ಅವ್ರ ಕೈಯಲ್ಲಿ ಒಳ್ಳೆ ಬ್ಯಾಟಿಂಗ್ನಾಗ ಎಕ್ಸ್ಪೆಕ್ಟ್ ಮಾಡೋಣ. ನೋಡೋಣ, ಚೆನ್ನಾಗಿ ಆಡಲಿ ಅಂತಲೇ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಒಳ್ಳೆ ಸ್ಟ್ರೈಕ್ ರೇಟಿಂದ ಆಡಲಿ, ಒಳ್ಳೆ ಸ್ಟ್ರೈಕ್ ರೇಟ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ ಅವರು. ಒಳ್ಳೆ ಸ್ಟ್ರೈಕ್ ರೇಟ್ನೇ ಆಡಲಿ. ಫ್ಯಾಫ್ ಡು ಪ್ಲೆಸಿಸ್ ಅವರು ನಮಗೊಂದು ಒಳ್ಳೆ ಕ್ಯಾಮಿಯೋ ಕೊಡಲಿ. 15 ಬಾಲ್ 30, 35 ಆ ಥರ ಹೊಡಿಲಿ. ಅದಾದಮೇಲಿಂದ ನೆಕ್ಸ್ಟ್ ಬರೋ ರಜತ್ ಪತಿದಾರ್ ಆ್ಯಸ್ ಯೂಶ್ವಲ್ ಪ್ರತಿ ಮ್ಯಾಚು 50 ಹೊಡಿತಾ ಇದ್ದಾರೆ. 20-22 ಬಾಲ್ಗೆ ಹಾಗೆ ಆಡ್ಕೊಂಬರಲಿ. ಕ್ರಿಸ್ ಗ್ರೀನ್ ಅವರು ಅಷ್ಟೇ 200+ ಸ್ಟ್ರೈಕ್ ರೇಟಲ್ಲಿ ಆಡ್ತಿದ್ದಾರೆ ಲಾಸ್ಟ್ ಒಂದು 2 ಗೇಮಿಂದ. ಅದನ್ನೇ ಅವರು ಚೆನ್ನಾಗಿ ಮಾಡ್ಕೊಂಬರಲಿ. ಬೌಲಿಂಗಲ್ಲೂ ಚೆನ್ನಾಗಿ ಮಾಡಿ 1-2 ವಿಕೆಟ್ ತೊಗೊಳ್ಳಿ ಅಂತ ಅನ್ಕೊಳ್ಳೋಣ. ಅದಾದಮೇಲಿಂದ ದಿನೇಶ್ ಕಾರ್ತಿಕ್ ಅವರು ಫಿನಿಷಿಂಗ್ ರೋಲ್ಸ್ ಹೇಗೆ ಮಾಡ್ತಾ ಇದ್ದಾರೆ ಅದನ್ನೇ ಕಂಟಿನ್ಯೂ ಮಾಡಲಿ. ಮ್ಯಾಕ್ಸ್ವೆಲ್ ಅವರು ಬ್ಯಾಟಿಂಗ್ ಜೊತೆ ಬೌಲಿಂಗಲ್ಲೂ ಧಮಾಕ ಮಾಡಲಿ ಅಂತ ಅನ್ಕೊಳ್ಳೋಣ. ಸಿರಾಜ್ ಅವ್ರದ್ದು ಸ್ವಲ್ಪ ಕನ್ಸರ್ನ್ ಆಗಿದೆ. ಸ್ವಲ್ಪ ಲೈನ್ ಆ್ಯಂಡ್ ಲೆಂತ್ ವೇವರ್ಡ್ ಆಗಿದೆ. ಎಕ್ಸ್ಟ್ರಾಸ್ ತುಂಬ ಕೊಡ್ತಾ ಇದ್ದಾರೆ. ಅದೆಲ್ಲ ಸ್ವಲ್ಪ ಕಮ್ಮಿ ಆಗಲಿ. ಸಿರಾಜ್ ಅವರೇ ಇವತ್ತು ಒಳ್ಳೆ ಕೀ ಬೌಲರ್ ಆಗಲಿ ಅಂತ ಆ್ಯಂಟಿಸಿಪೇಟ್ ಮಾಡೋಣ. ಒಳ್ಳೆ ವಿಕೆಟ್ಸ್ ತೆಗಿಲಿ, ಆರ್ ಸಿ ಬಿನ ಗೆಲ್ಸ್ಕೊಡ್ಲಿ ಅಂತ ಅಂದ್ಕೊಳ್ಳೋಣ. ಜಾಸ್ತಿ ಏನು ಎಕ್ಸ್ಪರಿಮೆಂಟ್ ಮಾಡೋಕ್ಕೆ ಹೋಗಬಾರ್ದು ನಮ್ಮ ಆರ್ ಸಿ ಬಿ ಅವರು. ಇವತ್ತು ಏನಿದೆ ಲಾಸ್ಟ್ 6 ಮ್ಯಾಚಸ್ಸಿಂದ ಏನು ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ಆಸ್ ಐ ಸೆಡ್, ಅವ್ರದ್ದು ಸ್ಟ್ರೆಂತ್ ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ಟಾಸ್. ಅದು ಯಾಕೆಂದರೆ ಟಾಸ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಅದು ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಟಾಸ್ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಯಾವುದು ಏನು ಸಿಗುತ್ತೆ, ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ರೆ ಒಳ್ಳೆ ಟೋಟಲ್ 230, 240 ಹೊಡಿಬೇಕು. ಅದು ಹೊಡೆದ್ಬಿಟ್ರೆ ಒಂಥರ ಸೇಫ್ ಇದರಲ್ಲಿ ಇರ್ತೀವಿ. ಆಲ್ಮೋಸ್ಟ್ ಒಂದು ಮುಕ್ಕಾಲು ಪಂದ್ಯ ಗೆದ್ದಂಗೆ ಆಗೋಗಿರುತ್ತೆ. ಅಥವಾ ನಾವು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತೊಗೊತೀವಿ ಅಂತಂದರೆ ವಿತಿನ್ 180, 190 ಒಳಗಡೆ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಿದ್ರೆ ಒಳ್ಳೆಯದು. ಸೊ ದಟ್ ಚೇಸ್ ಮಾಡೋಕ್ಕೆ ಇದಾಗುತ್ತೆ. ಇಲ್ಲೇನು ನೆಟ್ ರನ್ ರೇಟ್ ಮ್ಯಾಟ್ರ್ ಆಗಲ್ಲ. ಇಷ್ಟೇ ಓವರ್ ಹೊಡಿಬೇಕು, ಇಷ್ಟರಲ್ಲಿ ಗೆಲ್ಲಬೇಕು ಅಂತ. ಜಸ್ಟ್ ವಿನ್ ಈಸ್ ಎನಫ್. ಸೊ ಆರಾಮಾಗಿ ಗೆದ್ಬಿಟ್ಟು ಬರಲಿ ಅಂತ ಅಂದ್ಕೊಳ್ಳೋಣ. RRದು ಫಾರ್ಮಿಡಬಲ್ 11 ಅಷ್ಟೊಂದು ಸರಿಯಾಗಿಲ್ಲ ಇವಾಗ. ಯಾಕೆ ಅಂತಂದರೆ ಬಟ್ಲರ್ ಹೋದ್ಮೇಲಿಂದ ತುಂಬ ಕನ್ಸರ್ನ್ಸ್ ಕಾಣ್ತಾ ಇದೆ ಅವರ 11ಅಲ್ಲಿ. ಅವ್ರದ್ದು ಪ್ರೈಮ್ ಬ್ಯಾಟ್ಸ್ಮನ್ ಏನಿದ್ದ ಜಾಸ್ ಬಟ್ಲರ್ ಅವರು ಇಂಗ್ಲೆಂಡಿಗೆ ಹೊಟ್ಟೋಗಿರೋದ್ರಿಂದ ಅದೊಂದು ಸ್ವಲ್ಪ ಪ್ರಾಬ್ಲಮ್. ಅಟ್ ದ ಸೇಮ್ ಟೈಮ್ ನಮ್ಮಲ್ಲೂ ವಿಲ್ ಜಾಕ್ಸ್ ಇಲ್ಲ. ಬಟ್ ವಿಲ್ ಜಾಕ್ಸ್ಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ನಮಗೆ ಮ್ಯಾಕ್ಸ್ವೆಲ್ ಅವರು ಬಂದಿದ್ದಾರೆ ಇವಾಗ. ಹಿ ಈಸ್ ಡೂಯಿಂಗ್ ಈಸ್ ರೋಲ್. ಲಾಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಮಾಡಿದ್ದಾರೆ. 5 ಬಾಲ್ಗೆ 16 ರನ್ ಹೊಡೆದ್ರು, ವಿಕೆಟ್ಸ್ ತೆಗೆದ್ರು. ಸೊ ದಟ್ಸ್ ನಾಟ್ ಎ ಕನ್ಸರ್ನ್. 4 ಓವರ್ ಪೂರ್ತಿ ಮಾಡಿದ್ರು. ನೋಡೋಣ ಇವತ್ತು ಏನಾಗುತ್ತೆ ಅಂತ. ಆರ್ ಸಿ ಬಿ ಗೆದ್ಬಿಟ್ಟು SRHನ ಮೀಟ್ ಮಾಡಲಿ ಕ್ವಾಲಿಫೈರ್ 2ನಲ್ಲಿ ಅಂತ ನೋಡ್ಕೊಳ್ಳೋಣ. ಜೈ ಆರ್ ಸಿ ಬಿ, ಗೆದ್ದು ಬರಲಿ ಆರ್ ಸಿ ಬಿ. ಎಲ್ಲರೂ ಅದನ್ನೇ ಪ್ರೇ ಮಾಡೋಣ. ಮ್ಯಾಚ್ ಮುಗಿದ ತಕ್ಷಣ ವಿಡಿಯೋ ಬರುತ್ತೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಜಾ ಮಾಡಿ. ಆರ್ ಸಿ ಬಿ ಗೆಲ್ಲಿ ಅಂತ ಪ್ರತಿಯೊಬ್ಬರು ಪ್ರಾರ್ಥಿಸಿ. ಅದೇ ನಾವು ಮಾಡೋಕ್ಕಾಗೋದು ಇಲ್ಲಿಂದ.
ಸೊ ಯಾ ಗೆದ್ದು ಬರಲಿ ಆರ್ ಸಿ ಬಿ ಅನ್ನೋದೇನು ಎಲ್ಲರೂ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಬೇಡ್ಕೊಳ್ಳೋಣ. ವಿ ಆರ್ ವೆರಿ ಮಚ್ ಕ್ಲೋಸ್ ಟು ಆರ್ ಸಿ ಬಿ ವಿತ್ ಆಲ್ ಅವರ್ ಎಮೋಷನ್ಸ್, ಡೈ ಹಾರ್ಡ್ ಫ್ಯಾನ್ಸ್ ಆಫ್ ಆರ್ ಸಿ ಬಿ. ಗೆದ್ದು ಬರಲಿ, ಜೈ ಆರ್ ಸಿ ಬಿ. ಮ್ಯಾಚ್ ಮುಗಿದ ಮೇಲೆ ಸಿಗೋಣ. ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಇನ್ನೂ 100 ಸಬ್ಸ್ಕ್ರೈಬರ್ ಆಗಿಲ್ಲ, ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸು, ಒಳ್ಳೊಳ್ಳೆ ಕಂಟೆಂಟು ಬರ್ತಾನೆ ಇರುತ್ತೆ ಚಾನಲಲ್ಲಿ. ಜೈ ಆರ್ ಸಿ ಬಿ ಒನ್ಸ್ ಅಗೇನ್, ಗೆದ್ದು ಬರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.